ರಾಜ್ಯ ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ಬರಿಗೆ ಅಧಿಕಾರಿಯೊಬ್ಬರಿಂದ ಹಣ ನೀಡಲಾಗ್ತಾ ಇತ್ತು. ಎಸಿಬಿ ದಾಳಿಗೊಳಗಾಗಿದ್ದ ಅಧಿಕಾರಿ ವಿಚಾರಣೆಯ ವೇಳೆ ಈ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಯಿಂದ ಮಾಮೂಲಿ ಪಡಿತಾ ಇದ್ರಂತೆ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು. ಸುವರ್ಣ ನ್ಯೂಸ್ಗೆ ಪೊಲೀಸ್ ಇಲಾಖೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಧಿಕಾರಿಯಿಂದ ಹಣ ವಸೂಲಿ ಮಾಡಿಸ್ತಾ ಇದ್ರಂತೆ ಈ ಸಚಿವರು. ಹಾಗಾದ್ರೆ ಆ ಸಚಿವರು ಯಾರು, ಅಧಿಕಾರಿ ಯಾರು, ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದಿಡ್ತಾ ಹೋಗುತ್ತೆ. ಸುವರ್ಣ ನ್ಯೂಸ್ಗೆ ಪೊಲೀಸ್ ಇಲಾಖೆ ಮೂಲಗಳಿಂದ ಈಗಾಗಲೇ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಭ್ರಷ್ಟ ಅಧಿಕಾರಿಯಿಂದ ಮಾಮೂಲಿಯನ್ನ ಸಚಿವರು ಪಡಿತಾ ಇದ್ರಂತೆ. ಎಸಿಬಿ ದಾಳಿಗೊಳಗಾಗಿದ್ದ ಅಧಿಕಾರಿ ವಿಚಾರಣೆಯ ಸಮಯದಲ್ಲಿ ಆ ಸಚಿವರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ಬೇರೆ ಯಾರು ಅಲ್ಲ, ಕೆಎಡಿಬಿ ಮುಖ್ಯ ಅಭಿವೃದ್ಧಿ ಅಧಿಕಾರಿ ಟಿಆರ್ ಸ್ವಾಮಿ ಕಕ್ಕಿರುವ ಸತ್ಯ ಇದು. ಎಸಿಬಿ ರೇಡ್ ವೇಳೆ ಸ್ವಾಮಿ ಮನೆಯಲ್ಲಿ 4.5 ಕೋಟಿ ಹಣ ಸಿಕ್ಕಿತ್ತು. ಪ್ರಭಾವಿ ಸಚಿವರಿಗೆ ತಲುಪಿಸಬೇಕು ಅಂತ ಹೇಳಿ ಈ ಹಣವನ್ನ ಇಟ್ಕೊಂಡಿದ್ರಂತೆ ಟಿಆರ್ ಸ್ವಾಮಿ. ಎಸಿಬಿ ರೇಡ್ ಒಂದು ದಿನ ತಡವಾಗಿರ್ತಿದ್ರು ಕೂಡ ಸಚಿವರಿಗೆ ಈ ದುಡ್ಡು ತಲುಪ್ತಾ ಇತ್ತು. 4.5 ಕೋಟಿ ನನ್ನದಲ್ಲ, ಬದಲಿಗೆ ಆ 4.5 ಕೋಟಿಯನ್ನ ಸಚಿವರಿಗೆ ನಾನು ಕೊಡಬೇಕು ಅಂತ ಹೇಳಿ ಇದ್ದೆ ಅನ್ನುವಂತಹ ಮಾಹಿತಿಯನ್ನ ಸ್ವಾಮಿ ವಿಚಾರಣೆಯ ವೇಳೆ ಬಾಯ್ ಬಿಟ್ಟಿದ್ದಾರೆ. 4.5 ಕೋಟಿ ನನ್ನದಲ್ಲ, ಸಚಿವರಿಗೆ ಕೊಡಬೇಕಿತ್ತು ನಾನು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಅಕ್ಟೋಬರ್ 5ರಂದು ಕೆಎಡಿಬಿ ಅಧಿಕಾರಿ ಟಿಆರ್ ಸ್ವಾಮಿ ಮನೆ ಮೇಲೆ ರೇಡ್ ಮಾಡಲಾಗಿತ್ತು. ಪರಿಶೀಲನೆಯ ವೇಳೆ ಸಿಕ್ಕಂತಹ 4.5 ಕೋಟಿ ಏನಿದೆ ಇದು ನನ್ನದಲ್ಲ ಅಂತ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವರಿಗೆ ಮಾಮೂಲಿ ಕೊಡಬೇಕು ಅಂತ ಹೇಳಿ ಈ ಹಣವನ್ನ ನಾನು ಇಟ್ಟಿದ್ದೆ ಅನ್ನುವಂತಹ ಹೇಳಿಕೆಯನ್ನ ಟಿಆರ್ ಸ್ವಾಮಿ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾರೆ. ಆದ್ರೆ ಟಿಆರ್ ಸ್ವಾಮಿ ಹೇಳಿಕೆ ಸಾಬೀತುಪಡಿಸಲು ಇದೀಗ ಸಾಕ್ಷಿಗಾಗಿ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸತ್ಯ ಬಾಯ್ಬಿಟ್ರು ಕೂಡ ಕೋರ್ಟ್ ಅಲ್ಲಿ ಇದನ್ನ ಹೇಳೋಕ್ಕಾಗಲ್ಲ ಅಂತ ಟಿಆರ್ ಸ್ವಾಮಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ಸಾಕ್ಷಿ ಬೇಕು ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ನಾನಿಲ್ಲಿ ಸತ್ಯ ಬಾಯ್ಬಿಟ್ರು ಕೂಡ ಕೋರ್ಟ್ ಅಲ್ಲಿ ಸಾಕ್ಷಿಯನ್ನ ಕೇಳ್ತಾರೆ ಅಂತ ಟಿಆರ್ ಸ್ವಾಮಿ ಹೇಳ್ತಾ ಇದ್ದಾರೆ. ರೇಡ್ ಸಮಯದಲ್ಲಿ ಸ್ವಾಮಿ ಮನೆಯಲ್ಲಿ 4.5 ಕೋಟಿಯ ಹಣ ಲಭಿಸಿತ್ತು. ಆದ್ರೆ ಇದು ಪ್ರಭಾವಿ ಸಚಿವರಿಗೆ ನಾನು ತಲುಪಿಸಬೇಕು ಅಂತ ಹೇಳಿ ಇಟ್ಟುಕೊಂಡಿದ್ದೆ ಈ ಹಣವನ್ನ ಅನ್ನುವಂತಹ ಮಾಹಿತಿಯನ್ನ ಟಿಆರ್ ಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಈಗ ಟಿಆರ್ ಸ್ವಾಮಿ ಹೇಳ್ತಾ ಇರೋ ಪ್ರಕಾರ ಆ ಹಣವನ್ನ ಪಡೆದುಕೊಳ್ಬೇಕಾಗಿದ್ದಂತಹ ಸಚಿವರು ಯಾರು, ಅಷ್ಟೇ ಎಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಕ್ಕಿದ್ದಾರೆ ಟಿಆರ್ ಸ್ವಾಮಿ? ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತ ಎಸಿಬಿ ದಾಳಿ ಇದೆ. ಅದು ಲೋಕಾಯುಕ್ತ ಮತ್ತು ಎಸಿಬಿ ದಾಳಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಎಸಿಬಿ ದಾಳಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ರೇಡ್ ಆಗಿತ್ತು. ಒಬ್ಬ ಕೆಇಡಿಬಿ ಅಭಿವೃದ್ಧಿ ಅಧಿಕಾರಿ ಸ್ವಾಮಿಯ ಮನೆಯಲ್ಲಿ 4.5 ಕೋಟಿ ಕ್ಯಾಶ್ ಸಿಗುತ್ತೆ. ಅಷ್ಟೊಂದು ದೊಡ್ಡ ಕ್ಯಾಶ್ ಅನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಅನ್ನುವಂತ ಒಂದಷ್ಟು ಹುಡುಕ್ತಾ ಹೋದಂತ ಎಸಿಬಿ ಅಧಿಕಾರಿಗಳಿಗೆ ಅಲ್ಲಿ ಒಂದು ಕಟು ಸತ್ಯ ಬಯಲಾಗುತ್ತೆ. ಆ ದುಡ್ಡು ಒಬ್ಬ ಪ್ರಭಾವಿ ಸಚಿವರಿಗೆ ಕೇವಲ ಒಂದು ದಿನ ಕಳೆದಿದ್ರೆ ಆ ಸಚಿವರಿಗೆ ಸಂದಾಯ ಆಗಬೇಕಾದಂತಹ ಹಣ ಅದಾಗಿತ್ತು ಅನ್ನುವಂತಹದ್ದು. ಅಂದ್ರೆ ಏನು ಸುಮಾರು ಡೀಲ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡಿ ಆ ಹಣವನ್ನ ಆ ಸಚಿವರಿಗೆ ಕೊಡ್ಲಿಕ್ಕೆ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಈ ಸಚಿವರು ಏನಿದ್ದಾರೆ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಅತ್ಯಂತ ಬ್ಯಾಕ್ ಬೋನ್ ಆಗಿ, ಫೈನಾನ್ಷಿಯಲ್ ಬ್ಯಾಕ್ ಬೋನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಬ್ಬ ಸಚಿವರಿಗೆ ಕೊಡ್ಲಿಕ್ಕೆ ಸ್ವಾಮಿ ಕಲೆಕ್ಟ್ ಮಾಡ್ಕೊಂಡಿದ್ದ. ಇದನ್ನ ವಿಚಾರಣೆ ವೇಳೆ ಆಫ್ ದ ರೆಕಾರ್ಡ್ ಹೇಳ್ತಾನೆ, ಆನ್ ರೆಕಾರ್ಡ್ ಹೇಳಲಿಕ್ಕೆ ಸಿದ್ಧ ಇಲ್ಲ ಅವನು. ಒಂದ್ ವೇಳೆ ನನಗೆ ಏನಾದ್ರೂ ನನ್ನ ಅನುಮತಿ ಇಲ್ಲದೆ ನಾನು ಹೇಳಿದೆ ಅಂತ ನೀವು ಬರ್ಕೊಂಡದ್ದೇ ಆಗಿದ್ದಲ್ಲಿ ಕೋರ್ಟ್ ಅಲ್ಲಿ ಉಲ್ಟಾ ಹೊಡಿತಾನೆ. ನಾನು ಈ ರೀತಿ ಹೇಳಿದಂತದ್ದೇ ಇಲ್ಲ, ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ ಅದನ್ನ ಸಾಬೀತು ಮಾಡ್ಲಿಕ್ಕೆ ನಾನು ಹೇಳ್ತೇನೆ, ಆದ್ರೆ ಅದಕ್ಕೆ ಸಾಕ್ಷಿಗಳನ್ನಿಲ್ಲ ಅಂದ್ರೆ ಕೇವಲ ಟಿಆರ್ ಸ್ವಾಮಿ ಮಾತ್ರ ಅಲ್ಲ, ಟಿಆರ್ ಸ್ವಾಮಿಯ ಪತ್ನಿ ಕೂಡ ಎಸಿಬಿ ಅಧಿಕಾರಿಗಳಿಗೆ ಆವಾಜ್ ಹಾಕಿರುವಂತಹದ್ದು. ಒಂದ್ ವೇಳೆ ಏನಾದ್ರೂ ನೀವು ಈ ಹಣ ಪ್ರಭಾವಿ ಸಚಿವರಿಗೆ ಸೇರಿದ್ದು ಅನ್ನುವಂಥದ್ದು ಏನಾದ್ರೂ ಆನ್ ರೆಕಾರ್ಡ್ ತಂದದ್ದೇ ಆದಲ್ಲಿ ನಾಳೆ ದಿನ ಕೋರ್ಟ್ ನಲ್ಲಿ ನಿಮಗೆ ಚೀಮಾರಿ ಹಾಕಿಸ್ತೇನೆ. ಈ ವಿಚಾರ ಏನಾದ್ರೂ ಮಾಧ್ಯಮಗಳಲ್ಲಿ ಆ ಸಚಿವರ ಹೆಸರು ಬಂದಿದ್ದೇ ಆದಲ್ಲಿ ಮಾಧ್ಯಮಗಳ ವಿರುದ್ಧವೂ ಕೂಡ ನಾನು ಕೇಸ್ ಹಾಕಿಸ್ತೇನೆ ಅನ್ನುವಂತ ಒಂದಷ್ಟು ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲವೂ ಕೂಡ ಎಸಿಬಿ ಅಧಿಕಾರಿಗಳೇ ಈ ಹಣ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಗೊತ್ತಿದೆ, ಆದ್ರೆ ಅದಕ್ಕೆ ಎಸ್ಟಾಬ್ಲಿಷ್ ಮಾಡುವಂತ ಸಾಕ್ಷಿಗಳನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ
ಒಂದಷ್ಟು ಬೇಸರವನ್ನ ಎಸಿಬಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೂ ಕೂಡ ಅವರ ಪ್ರಯತ್ನವನ್ನ ಬಿಟ್ಟಿಲ್ಲ. ಯಾವ ಸಚಿವರಿಗೆ ಸೇರಿದ ಹಣ ಅಂತೇಳಿ ಹೇಳ್ತಾ ಇದ್ದಾರೆ, ಆ ಸಚಿವರ ಹಣ ಅಂತೇಳಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ, ಯಾಕೆಂದ್ರೆ ಈ ಕೇಸ್ನಲ್ಲಿ ಆನ್ ರೆಕಾರ್ಡ್ ತರಲಿಕ್ಕೆ ಏನಾದ್ರೂ ಸಾಕ್ಷಿಗಳು ಸಿಗುತ್ತಾ ಅನ್ನುವಂಥದ್ದು ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಅವತ್ತೇನು ಅಕ್ಟೋಬರ್ 5ನೇ ತಾರೀಕು ದಾಳಿ ನಡೆದಂತಹ ಸಂದರ್ಭದಲ್ಲಿ ಸ್ವಾಮಿ ಆಗಿರ್ಬೋದು, ಗೌಡಯ್ಯ ಆಗಿರ್ಬೋದು, ಇವರಿಗೆ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಕೆಲವು ಪ್ರಭಾವಿ ರಾಜಕಾರಣಿಗಳಿಂದ ಸಪೋರ್ಟ್ ಇದೆ, ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿತ್ತು. ಅದು ತನಿಖೆಯಲ್ಲಿ ಗೊತ್ತಾದ್ರೂ ಕೂಡ ಅದನ್ನ ತರಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದ್ ವೇಳೆ ಬಲವಂತವಾಗಿ ಹೇಳಿಕೆಯನ್ನು ಪಡೆದ್ರೆ ಕೋರ್ಟ್ ಅಲ್ಲಿ ನಿಲ್ಲುವಂತ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಸಾಕ್ಷಿಗಳ ಹುಡುಕಾಟವನ್ನು ಎಸಿಬಿ ಮಾಡ್ತಾ ಇರುವಂತದ್ದು. ಸಮೀರಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.